ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇವಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಬ್ಯಾಲೆನ್ಸಿಂಗ್ ಎ ರೆಡಾಕ್ಸ್ ರಿಯಾಕ್ಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್ ಅನ್ನೋ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್. ಸೊ 3 ಮಾರ್ಕಿಗೆ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಂಪಾರ್ಟೆಂಟ್ ಮೆಥಡ್ ಈ ಕ್ವೆಶನ್ ಬಂದೇ ಬರುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ವೆಶನ್ ಕೊಟ್ಟಾಗ ಯಾವ ರೀತಿ ನಾವು ಒಂದು ರೆಡಾಕ್ಸ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು ಅಂತ ಅಂದರೆ, ಫಸ್ಟು ಸಿಂಪಲ್ ಆಗಿ ಆ ರೆಡಾಕ್ಸ್ ರಿಯಾಕ್ಷನ್ನ ಬರ್ಕೊಳ್ಳೋಣ. ಸೊ ರೆಡಾಕ್ಸ್ ರಿಯಾಕ್ಷನ್ನ ಬರೆದು ಅದಕ್ಕೆ ರೆಸ್ಪೆಕ್ಟಿವ್ ಆಕ್ಸಿಡೇಷನ್ ನಂಬರ್ನ ಬರಿತಾ ಹೋಗಬೇಕು. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಯಾವುದೇ ಒಂದು ಎಲಿಮೆಂಟ್ಗೆ ಮಾಲಿಕ್ಯೂಲಲ್ಲಿ ನಾವು ಹೇಗೆ ಆಕ್ಸಿಡೇಷನ್ ನಂಬರ್ ಬರೆಯೋದು ಅಂತ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾವು ಆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಮೇಲೆ ಅದರದ್ದು ಆಕ್ಸಿಡೇಷನ್ ನಂಬರ್ಗಳನ್ನ ಬರಿತಾ ಹೋಗೋಣ. ಸೊ MnO4- ಅಯಾನಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಈಸ್ +7. ಸೊ +7 ಆಕ್ಸಿಡೇಷನ್ ನಂಬರಿಂದ +2 ಆಕ್ಸಿಡೇಷನ್ ನಂಬರ್ಗೆ ನಿಮಗೆ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ ರೆಡ್ಯೂಸ್ ಆಗಿದೆ. ನೆಕ್ಸ್ಟ್ ಐರನ್ ಇಲ್ಲಿ ನಿಮಗೆ Fe2+ ಸ್ಟೇಟಲ್ಲಿರೋದ್ರಿಂದ +2 ಆಕ್ಸಿಡೇಷನ್ ನಂಬರ್ ಇದೆ. ಆ್ಯಂಡ್ ರಿಯಾಕ್ಷನ್ ಅಲ್ಲಿ ಎಂಡ್ ಪ್ರಾಡಕ್ಟ್ ಬಂದಿರೋ ಅಂಥ ಐರನ್ +3 ಸ್ಟೇಟಲ್ಲಿದೆ. ಸೊ ಫಸ್ಟು ಆ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ಗಳದ್ದು ಆಕ್ಸಿಡೇಷನ್ ನಂಬರ್ಗಳನ್ನ ಬರ್ಕೊಬೇಕು. ಯಾಕೆ ಆಕ್ಸಿಡೇಷನ್ ನಂಬರ್ಗಳನ್ನ ಬರಿಬೇಕು ಅಂದರೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಫ್ರಮ್ ದ ರಿಯಾಕ್ಟೆಂಟ್ ಸೈಡ್ ಟು ದ ಪ್ರಾಡಕ್ಟ್ ಸೈಡ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾನು ನಿಮ್ಗೆ ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಯಿತು ಅಂದರೆ ದಟ್ ಪ್ರೋಸೆಸ್ ಈಸ್ ನೌನ್ ಆಸ್ ಆಕ್ಸಿಡೇಷನ್. ದಟ್ ಸೇಮ್ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಯಿತು ಅಂದರೆ ಆಗ ಪ್ರೋಸೆಸ್ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ನೀವು ರಿಯಾಕ್ಟೆಂಟ್ ಸೈಡ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಡೇಷನ್ ನಂಬರ್ಗಳನ್ನ ಮೆನ್ಷನ್ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಎಲಿಮೆಂಟು ರೆಡ್ಯೂಸ್ ಆಗಿದೆಯಾ ಆಕ್ಸಿಡೈಸ್ ಆಗಿದೆಯಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟು ನಾನು ಮ್ಯಾಂಗನೀಸ್ ಎಲಿಮೆಂಟ್ನ ತಗೊಳ್ತೀನಿ. ಮ್ಯಾಂಗನೀಸ್ ಎಲಿಮೆಂಟ್ ಏನಾಗಿದೆ, ಫ್ರಮ್ +7 ಟು +2 ಆಕ್ಸಿಡೈಸ್ ಆಗಿದೆ. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗಿದೆ ಅಂದರೆ ಆ ಪರ್ಟಿಕ್ಯುಲರ್ ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ರಿಡಕ್ಷನ್. ನೆಕ್ಸ್ಟು ಮ್ಯಾಂಗನೀಸ್ ಆಯಿತು. ಈಗ ಐರನ್ ಅಯಾನ್ ತಗೊಳ್ಳಿ. ಐರನ್ ಅಯಾನ್ ರಿಯಾಕ್ಟೆಂಟ್ ಸೈಡಲ್ಲಿ +2 ಸ್ಟೇಟಲ್ಲಿದೆ, ಪ್ರಾಡಕ್ಟ್ ಸೈಡಲ್ಲಿ +3 ಸ್ಟೇಟಲ್ಲಿದೆ. ಸೊ ಐರನ್ ಅಯಾನ್ದು ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಿದೆ ಫ್ರಮ್ +2 ಟು +3. ಸೊ ಐರನ್ ಅಂಡರ್ಗೋಸ್ ಆಕ್ಸಿಡೇಷನ್. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಯಾವ ಪರ್ಟಿಕ್ಯುಲರ್ ಅಯಾನು ಆಕ್ಸಿಡೈಸ್ ಆಗ್ತಿದೆ, ಯಾವ ಪರ್ಟಿಕ್ಯುಲರ್ ಅಯಾನು ರೆಡ್ಯೂಸ್ ಆಗ್ತಿದೆ, ಬಿಕಾಸ್ ಯು ಹ್ಯಾವ್ ಗಿವನ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ಸಲ್ಲಿ ಆಕ್ಸಿಡೇಷನ್ ನಡೀತಿರುತ್ತೆ, ಇನ್ನೊಂದು ಸ್ಟೆಪ್ಪಲ್ಲಿ ರಿಡಕ್ಷನ್ ನಡೀತಿರುತ್ತೆ. ಸೊ ಆಕ್ಸಿಡೇಷನ್ ಯಾವುದು, ರಿಡಕ್ಷನ್ ಯಾವುದು ಅನ್ನೋದನ್ನ ನೋಡಬೇಕು. ಇಲ್ಲಿ ರಿಡಕ್ಷನ್ ಯಾವುದು, ಮ್ಯಾಂಗನೀಸ್, ಆಕ್ಸಿಡೇಷನ್ ಯಾವುದು, ಐರನ್. ಸೊ ಇದು ಗೊತ್ತಾಗಿದೆ. ಈಗ ಆಕ್ಸಿಡೇಷನ್ ರಿಡಕ್ಷನ್ ಆಗಿರೋ ಅಂಥ ಸ್ಟೆಪ್ಸ್ಗಳನ್ನ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಸೊ MnO4- gets reduced as Mn2+. Okay. Fe2+ gets oxidized as Fe3+. ಸೊ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಯಾವ್ಯಾವುದು ನಿಮಗೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ರಿಡಕ್ಷನ್,
ಆಕ್ಸಿಡೇಷನ್ ಆಗಿರೋದು ಐರನ್ ಅಯಾನ್. ಸೊ ಸಪ್ರೇಟಾಗಿ ಬರೆದು ಇಲ್ಲಿ ನೀವು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ನೆನ್ಪಿಟ್ಕೊಬೇಕು ಅಂದರೆ ಬೈ ವಾಟ್ ನಂಬರ್ ಇಟ್ ಗೆಟ್ಸ್ ರೆಡ್ಯೂಸ್ಡ್ ಆರ್ ಇಟ್ ಗೆಟ್ಸ್ ಆಕ್ಸಿಡೈಸ್ಡ್. ಎಷ್ಟು ನಂಬರ್ ಅಥವಾ ಎಷ್ಟು ಯೂನಿಟ್ ರೆಡ್ಯೂಸ್ ಆಗಿದೆ ಅಥವಾ ಎಷ್ಟು ಯೂನಿಟ್ ಆಕ್ಸಿಡೈಸ್ ಆಗಿದೆ ಅನ್ನೋದನ್ನು ನೆನ್ಪಿಟ್ಕೊಬೇಕು. ಹೇಗೆ ಅಂದರೆ ಇಲ್ಲಿ ಮ್ಯಾಂಗನಸ್ದು +7 ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ +7 ಇದ್ದಂಥದ್ದು +2 ಆಗಿ ರೆಡ್ಯೂಸ್ ಆಗಿದೆ ಅಂದರೆ +7 ಮೈನಸ್ +2 ದಟ್ ಈಸ್ ನಥಿಂಗ್ ಬಟ್ 5 ಯೂನಿಟ್. 5 ಯೂನಿಟ್ ಅಂತನಾರು ಬರ್ಕೊಳ್ಳಿ, 5 ಅಂತನಾರು ಬರ್ಕೊಳ್ಳಿ. Fe2+ get oxidized as Fe3+ by 1 unit. +2 ಇದ್ದಿದ್ದು +3 ಆಗಿ ಚೇಂಜ್ ಆಗಿದೆ. ಸೊ ಇಲ್ಲಿ 1 ಯೂನಿಟ್. ನೀವು ಇಷ್ಟೇ ಮಾಡಬೇಕು, ಎಷ್ಟು ಮೈನಸ್ ಆಯಿತು ಎಷ್ಟು ಪ್ಲಸ್ ಆಯಿತು, ಆದರೆ ಅದರದ್ದು ಚಾರ್ಜ್ ಅಥವಾ ಸೈನ್ನ ತಗೊಬಾರ್ದು. ಎಷ್ಟು ಯೂನಿಟ್ ಕಡಿಮೆ ಆಗಿದೆ ರಿಡಕ್ಷನ್, ಎಷ್ಟು ಯೂನಿಟ್ ಆಕ್ಸಿಡೈಸ್ ಆಗಿದೆ ಅಥವಾ ಜಾಸ್ತಿ ಆಗಿದೆ ಆಕ್ಸಿಡೇಷನ್. ದಟ್ಸ್ ಇಟ್. ಈ ಪರ್ಟಿಕ್ಯುಲರ್ ಪಾಯಿಂಟ್ನ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಆಕ್ಸಿಡೇಷನ್ ಸ್ಟೆಪ್ನ ಯೂನಿಟಿಂದ ರಿಡಕ್ಷನ್ ಸ್ಟೆಪ್ನ ಮಲ್ಟಿಪ್ಲೈ ಮಾಡಿ, ರಿಡಕ್ಷನ್ ಸ್ಟೆಪ್ನ ಯೂನಿಟಿಂದ ಆಕ್ಸಿಡೇಷನ್ ಸ್ಟೆಪ್ನ ಮಲ್ಟಿಪ್ಲೈ ಮಾಡಿ. ದಟ್ಸ್ ಇಟ್. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ಮೇಲೆ ನಿಮ್ಗೆ ಏನು ಬರುತ್ತೆ ಈಕ್ವೇಶನ್ ಬರೀರಿ. MnO4 ಮೈನಸ್ Mn2+ 1 ಯೂನಿಟಿಂದ ನೀವು ಮಲ್ಟಿಪ್ಲೈ ಮಾಡ್ತೀರಾ. ಸೊ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಬಿಕಾಸ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಟ್ ಈಕ್ವೇಶನ್ ಬೈ 1. ಸೊ 1ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀರಾ ಆ್ಯಸ್ ಇಟ್ ಈಸ್ ಬರೀತೀರಾ. ಬಟ್ ಆಕ್ಸಿಡೇಷನ್ ಅನ್ನಂದರೆ Fe3+ Fe2+ ಇದೆಯಲ್ಲ, ಆ ಸ್ಟೆಪ್ನ ನೀವು ಯಾವುದರಿಂದ ಮಲ್ಟಿಪ್ಲೈ ಮಾಡ್ತಿದ್ದೀರಾ 5 ಯೂನಿಟ್ಸಿಂದ. Fe2+ಗೆ 5ನ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 5 Fe2+ gets converted into 5 Fe3+. ಸೊ ಇವಾಗ ನೋಡಿ ಬ್ಯಾಲೆನ್ಸ್ ಆಗಿದೆ ಆಯಿತಾ. ಬ್ಯಾಲೆನ್ಸ್ ಆಗಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಈ ಎಲ್ಲ ಅಯಾನ್ಗಳನ್ನ ರಿಯಾಕ್ಟೆಂಟ್ ಸೈಡನ್ನು ರಿಯಾಕ್ಟೆಂಟ್ ಸೈಡಲ್ಲಿ, ಪ್ರಾಡಕ್ಟ್ ಸೈಡಿಂದನ ಪ್ರಾಡಕ್ಟ್ ಸೈಡಲ್ಲಿ ಆ್ಯಸ್ ಇಟ್ ಈಸ್ ಬರೆದ್ಬಿಟ್ರೆ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ ನೀವು ಏನನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್, ಇನ್ನು ಉಳಿದಂಥ ಎಲ್ಲ ಅಯಾನ್ಗಳು ಅಥವಾ ಎಲಿಮೆಂಟ್ಗಳನ್ನ ಬ್ಯಾಲೆನ್ಸ್ ಮಾಡಿರ್ತೀರಾ. ಈ ಪರ್ಟಿಕ್ಯುಲರ್ ಪಾಯಿಂಟ್ನ ನಾನು ಹೈಲೈಟ್ ಮಾಡ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಎಕ್ಸೆಪ್ಟ್ hydrogen and oxygen, you are going to balance everything by doing this cross multiplication. Okay, next step ಅಲ್ಲಿ ಏನು ಮಾಡ್ತೀರಾ, you people have to write all the things together. ರಿಯಾಕ್ಟೆಂಟ್ ಸೈಡ್ನ ರಿಯಾಕ್ಟೆಂಟಲ್ಲಿ, ಪ್ರಾಡಕ್ಟ್ ಸೈಡ್ನ ಪ್ರಾಡಕ್ಟಲ್ಲಿ ಒಟ್ಟಿಗೆ ಈಕ್ವೇಷನ್ ಫಾರ್ಮಲ್ಲಿ ಬರೀತೀವಿ. ಸೊ ನಾನು ಈಕ್ವೇಷನ್ ಫಾರ್ಮಲ್ಲಿ ಬರೀತಿದ್ದೀನಿ. MnO4 ಮೈನಸ್ ಪ್ಲಸ್ 5 Fe2+, ಇದಿಷ್ಟು ರಿಯಾಕ್ಟೆಂಟ್ ಸೈಡ್. ದಟ್ ಗಿವ್ಸ್ ರೈಸ್ ಟು Mn2+ ಪ್ಲಸ್ 5 Fe3+. ಓಕೆ, ಸೊ ಈ ಥರ ನಿಮಗೊಂದು ರಿಯಾಕ್ಷನ್ ಬರುತ್ತೆ. ಈ ರಿಯಾಕ್ಷನಲ್ಲಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಎವ್ರಿಥಿಂಗ್ ವಿಲ್ ಗೆಟ್ ಬ್ಯಾಲೆನ್ಸ್ಡ್. ಮ್ಯಾಂಗನೀಸ್ ರೈಟ್ ಹ್ಯಾಂಡ್ ಸೈಡಲ್ಲೂ 1 ಇದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ 1 ಇದೆ. ಐರನ್ ರೈಟ್ ಹ್ಯಾಂಡ್ ಸೈಡಲ್ಲೂ 5 ಇದೆ, Fe ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ 5 Fe ಇದೆ. ಸೊ 5 ಯೂನಿಟ್ಸ್ ಇದೆ, ಬ್ಯಾಲೆನ್ಸ್ ಆಗಿದೆ. ಸೊ ವಾಟ್ ಈಸ್ ದ ರಿಮೈನಿಂಗ್ ಥಿಂಗ್, ನಿಮ್ಗೆ ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಆಕ್ಸಿಜನ್ ಇದೆ. ದಿಸ್ ಆಕ್ಸಿಜನ್ ಈಸ್ ನಾಟ್ ಬ್ಯಾಲೆನ್ಸ್ಡ್ ಟಿಲ್ ಎಟ್. ನೌ ಯು ಹ್ಯಾವ್ ಟು ಡೂ ದ ಆಕ್ಸಿಜನ್ ಬ್ಯಾಲೆನ್ಸ್ ಬೈ ಲುಕಿಂಗ್ ಅಟ್ ದ ಕ್ವೆಶನಲ್ಲಿ ಏನಿರುತ್ತೆ, ನಿಮಗೆ ಯಾವುದೋ ಒಂದು ಬ್ಯಾಲೆನ್ಸ್ ಮಾಡಿ ಅಂತ ರಿಡಾಕ್ಸ್ ರಿಯಾಕ್ಷನ್ನ ಕೊಟ್ಟಿರ್ತಾರೆ. ಅಲ್ಲಿ ದೇ ವಿಲ್ ಗಿವ್ ಯು ದ ಹಿಂಟ್ ಇನ್ ಅಸಿಡಿಕ್ ಮೀಡಿಯಾ ಆರ್ ಇನ್ ಬೇಸಿಕ್ ಮೀಡಿಯಾ ಅಂತ. ಈ ಪಾಯಿಂಟ್ನ ಕರೆಕ್ಟಾಗಿ ನೋಡಬೇಕು. ಇಲ್ಲಿವರೆಗೂ ನಿಮಗೆ ಕ್ವೆಶನ್ ಅಗತ್ಯ ಇಲ್ಲ, ರಿಯಾಕ್ಷನ್ ನೋಡಿಕೊಂಡು ನೀವೇ ಬ್ಯಾಲೆನ್ಸ್ ಮಾಡ್ಕೊಬೋದು. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಆಕ್ಸಿಜನ್, hydrogen and electron, you have to look into these 2 points, that is acidic media
ಆ್ಯಂಡ್ ಬೇಸಿಕ್ ಮೀಡಿಯಾ. ಏನು ಮಾಡಬೇಕು ಅಸಿಡಿಕ್ ಮೀಡಿಯಾದಲ್ಲಿ ಅಂದರೆ, ಈ ಪಾಯಿಂಟ್ನ ನಾನು ಸಪ್ರೇಟಾಗಿ ಬರಿತೀನಿ, ನೋಡ್ಕೊಳ್ಳಿ. ಅಸಿಡಿಕ್ ಮೀಡಿಯಾದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಆ್ಯಡ್ ವಾಟರ್ ಟು ಆಪೋಸಿಟ್ ಆಫ್ ಆಕ್ಸಿಜನ್. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. If you people are going to balance any redox reaction in oxidation number method, what you people have to do, if it is in acidic media, to balance the number of oxygen, you have to add water to the opposite side of oxygen. ಏನು ಆಪೋಸಿಟ್ ಸೈಡ್ ಆಫ್ ಆಕ್ಸಿಜನ್ ಅಂದರೆ, ಸಪೋಸ್ ನಿಮಗೆ ಕೊಟ್ಟಿರೋಂಥ ಕ್ವೆಶನಲ್ಲಿ ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡಲ್ಲಿದ್ದರೆ ಯು ಹ್ಯಾವ್ ಟು ಆ್ಯಡ್ ವಾಟರ್ ಟು ದ ಪ್ರಾಡಕ್ಟ್ ಸೈಡ್. ಆರ್ ಎಲ್ಸ್ ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿದ್ದರೆ ಯು ಹ್ಯಾವ್ ಟು ಆ್ಯಡ್ ವಾಟರ್ ಟು ದ ರಿಯಾಕ್ಟೆಂಟ್ ಸೈಡ್. ಅಷ್ಟೇ. ಅದು ಪ್ರಾಡಕ್ಟಲ್ಲಿದ್ದರೆ ನೀವು ವಾಟರ್ನ ರಿಯಾಕ್ಟೆಂಟಲ್ಲಿ ಆ್ಯಡ್ ಮಾಡ್ತೀರಾ, ರಿಯಾಕ್ಟೆಂಟಲ್ಲಿದ್ದರೆ ವಾಟರ್ನ ಪ್ರಾಡಕ್ಟಿಗೆ ಆ್ಯಡ್ ಮಾಡ್ತೀರಾ. ಒಟ್ಟು ಆಕ್ಸಿಜನ್ ಎಲ್ಲಿರುತ್ತೋ ಅದರ ಆಪೋಸಿಟ್ ಸೈಡಲ್ಲಿ ನೀವು ವಾಟರ್ನ ಆ್ಯಡ್ ಮಾಡಬೇಕು ಇನ್ ಅಸಿಡಿಕ್ ಮೀಡಿಯಾ. ಸಪೋಸ್ ಇಫ್ ಇಟ್ ಈಸ್ ಇನ್ ಬೇಸಿಕ್ ಮೀಡಿಯಾ, ಬೇಸಿಕ್ ಮೀಡಿಯಮಲ್ಲಿ ನಿಮಗೆ ಕೊಟ್ಟಿದ್ರೆ ಬ್ಯಾಲೆನ್ಸ್ ಮಾಡಿ ಅಂತ, ಈ ಪರ್ಟಿಕ್ಯುಲರ್ ಥಿಂಗ್ ನಿಮಗೆ ಕ್ವೆಶನಲ್ಲೇ ಮೆನ್ಷನ್ ಮಾಡಿರ್ತಾರೆ, ಬೇಸಿಕ್ ಮೀಡಿಯಾ ಅಸಿಡಿಕ್ ಮೀಡಿಯಾ ಅಂತ. ಅಕಸ್ಮಾತ್ ನೀವೇನಾದ್ರು ಲಕ್ಕಿಯಾಗಿ ಅವರೇನೇ ನಿಮಗೆ ಅಸಿಡಿಕ್ ಮೀಡಿಯಾ ಬೇಸಿಕ್ ಮೀಡಿಯಾ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ಯು ಕ್ಯಾನ್ ಬ್ಯಾಲೆನ್ಸ್ ಐದರ್ ಇಟ್ ಇನ್ ಅಸಿಡಿಕ್ ಮೀಡಿಯಾ ಆರ್ ಬೇಸಿಕ್ ಮೀಡಿಯಾ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವರೇ ನಿಮಗೆ ಅಸಿಡಿಕ್ ಮೀಡಿಯಾನ ಬೇಸಿಕ್ ಮೀಡಿಯಾನ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಬೇಸಿಕ್ ಮೀಡಿಯಾ ಆದರೆ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ, add water molecule to the same side of oxygen. ಆಕ್ಸಿಜನ್ ಎಲ್ಲಿದೆಯೋ ಅದೇ ಸೈಡಲ್ಲಿ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು ಬೇಸಿಕ್ ಮೀಡಿಯಾ ಆದರೆ. ಅಥವಾ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಬೇಕು, ಈ ಥರನಾದ್ರು ತೊಗೊಬೋದು, ಆರ್ ಎಲ್ಸ್ ಆ್ಯಡ್ OH ಮೈನಸ್ ಟು ದ ಆಪೋಸಿಟ್ ಆಫ್ ಆಕ್ಸಿಜನ್. ಇದನ್ನಾರು ನೆನ್ಪಿಟ್ಕೊಬೋದು. ಸೊ ವಾಟರ್ನ ಆಕ್ಸಿಜನ್ಗೆ ಆಪೋಸಿಟಾಗಿ ಆ್ಯಡ್ ಮಾಡೋದು ಅಸಿಡಿಕ್ ಮೀಡಿಯಾದಲ್ಲಿ, OH ಮೈನಸ್ ಅಯಾನ್ನ ಆಕ್ಸಿಜನ್ಗೆ ಆಪೋಸಿಟಾಗಿ ಆ್ಯಡ್ ಮಾಡೋದು ಬೇಸಿಕ್ ಮೀಡಿಯಾದಲ್ಲಿ. ದಟ್ಸ್ ಇಟ್. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ನೀವು ಆಕ್ಸಿಜನ್, ಹೈಡ್ರೋಜನ್, ಎಲೆಕ್ಟ್ರಾನ್ ಈ ಮೂರನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ದ ಕ್ವೆಶನ್. ಸೊ ಹಿಯರ್ they have mentioned in acidic media you have to balance the particular things ಅಂತ. ಸೊ ಇದೇ ಈಕ್ವೇಶನ್ ನಾನು ಇವಾಗ ಅಸಿಡಿಕ್ ಮೀಡಿಯಾದಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಇದ್ದಂಥ ಈಕ್ವೇಶನ್ ಯಾವುದು, MnO4 ಮೈನಸ್ ಪ್ಲಸ್ Fe2 plus gets converted into Mn2 plus Fe3 plus. So this is our equation. Okay. So ಇವಾಗ ನಾವು ಆಲ್ರೆಡಿ ಅದನ್ನು ಬ್ಯಾಲೆನ್ಸ್ ಮಾಡಿರೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 5 Fe3 plus and 5 Fe2 plus. ಓಕೆ. ಈಗ ನಾನು ಆಗಲೇ ಹೇಳಿದ ಹಾಗೆಯೇ ಆಕ್ಸಿಜನ್ ಎಲ್ಲಿರುತ್ತೋ ಅದರ ಆಪೋಸಿಟ್ ಸೈಡಲ್ಲಿ ನೀವು ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು ಫಾರ್ ಅಸಿಡಿಕ್ ಮೀಡಿಯಾ. ಸೊ ಇಲ್ಲಿ ಆಕ್ಸಿಜನ್ ನಮಗೆ ರಿಯಾಕ್ಟೆಂಟ್ ಸೈಡಲ್ಲಿದೆ, ನಾವು ಅದಕ್ಕೆ ವಾಟರ್ನ ಪ್ರಾಡಕ್ಟ್ ಸೈಡಿಗೆ ಆ್ಯಡ್ ಮಾಡಬೇಕು. ಸೊ ವಾಟರ್ನ ಪ್ರಾಡಕ್ಟ್ ಸೈಡಿಗೆ ಆ್ಯಡ್ ಮಾಡಬೇಕಾದ್ರೆ ಎಷ್ಟು ಆ್ಯಡ್ ಮಾಡಬೇಕು, ಅಗೇನ್ ದಟ್ ವಿಲ್ ಬಿ ದ ಕ್ವಶನ್. ಸೊ MnO4 ಮೈನಸ್ ಪ್ಲಸ್ Fe2 ಪ್ಲಸ್ ಬರ್ಕೊಂಡಿದ್ದೀನಿ. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ನೀನು ಆಕ್ಸಿಜನ್ ಇರೋದ್ರಿಂದ ಪ್ರಾಡಕ್ಟ್ ಸೈಡಿಗೆ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಬೇಕು. ಸೊ ಪ್ರಾಡಕ್ಟ್ ಸೈಡಿಗೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ತೀಯಾ, ಆಗೇನಾಗುತ್ತೆ, ಪ್ರಾಡಕ್ಟ್ ಸೈಡಿಗೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿದಾಗ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದು ನಂಬರ್ ಆಫ್ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿ, 1 water molecule contains
ಒನ್ ಆಕ್ಸಿಜನ್ ಆಟಮ್. ಒನ್ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಒಂದು ಆಕ್ಸಿಜನ್ ಆಟಮ್ ಇರುತ್ತೆ. ಸೊ ಇಲ್ಲಿ ಎಷ್ಟು ಆಕ್ಸಿಜನ್ ಇದೆಯೋ ಅಷ್ಟೇ ವಾಟರ್ ಮಾಲಿಕ್ಯೂಲ್ನ ನೀವು ಆ್ಯಡ್ ಮಾಡಬೇಕು. ಸೊ ನಮಗೆ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಇದೆ? 4 ಆಕ್ಸಿಜನ್ ಇದೆ. ಸೊ 4 ಆಕ್ಸಿಜನ್ ಇರೋದ್ರಿಂದ ಯು ಹ್ಯಾವ್ ಟು ಆ್ಯಡ್ 4 ವಾಟರ್ ಮಾಲಿಕ್ಯೂಲ್ ಇನ್ ಪ್ರಾಡಕ್ಟ್ ಸೈಡ್. ಸೊ 4 ವಾಟರ್ ಮಾಲಿಕ್ಯೂಲ್ ಪ್ರಾಡಕ್ಟ್ ಸೈಡಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ಚೆಕ್ ಮಾಡಿ, ಮ್ಯಾಂಗನಸ್ 1 ಎಲಿಮೆಂಟ್ ಇದೆ, ಐರನ್ 5 ಯೂನಿಟ್ಸ್ ಇದೆ, ಆಕ್ಸಿಜನ್ ಎರಡು ಕಡೆನೂ 4 ಯೂನಿಟ್ಸ್ ಇದೆ. ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್ ಎಕ್ಸೆಪ್ಟ್ ಹೈಡ್ರೋಜನ್. ಹೈಡ್ರೋಜನ್ ಏನಾಗಿದೆ? ಪ್ರಾಡಕ್ಟ್ ಸೈಡಲ್ಲಿ 4H2O ಅಂತ ಬರ್ದಿರೋದ್ರಿಂದ ನಮಗೆ 8 ಹೈಡ್ರೋಜನ್ ಪ್ರಾಡಕ್ಟ್ ಸೈಡಲ್ಲಿ ಬಂದಿದೆ. ಸೊ ಟು ಬ್ಯಾಲೆನ್ಸ್ ದಟ್ ಐ ಆಮ್ ಗೋಯಿಂಗ್ ಟು ರೈಟ್ 8H plus in reactant side because 4 into 2 is 8H plus ion ರಿಯಾಕ್ಟೆಂಟ್ ಸೈಡಲ್ಲಿ ಬರೆದಿದ್ದೀನಿ. ಈಗ ನೀವು ಒಂದ್ಸಲ ಎಲ್ಲಾನು ಚೆಕ್ ಮಾಡಿ, ಎಲ್ಲ ಎಲಿಮೆಂಟ್ಗಳು ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. 1Mn 1Mn, 5Fe 5Fe, 8H 8H, 4O 4O. So everything is balanced in the reactant and as well as product side. This is how you people have to do the balancing of any redox reaction in oxidation number method, whether it is in acidic media or basic media. So what you have to do? First, you have to split the particular redox reaction into reduction reaction and oxidation reaction. ಯಾವುದು ರಿಡಕ್ಷನ್ ಯಾವುದು ಆಕ್ಸಿಡೇಷನ್ ಅಂತ ಸಪ್ರೇಟ್ ಮಾಡ್ಕೊಬೇಕು. ಹೇಗೆ ಮಾಡ್ಕೊಳ್ತೀವಿ? ಪ್ರತಿಯೊಂದು ಎಲಿಮೆಂಟು ಆಕ್ಸಿಡೇಷನ್ ನಂಬರ್ನ ಬರೀತೀರಾ, ಆಗ ರಿಯಾಕ್ಟೆಂಟ್ ಸೈಡಿಂದ ಪ್ರಾಡಕ್ಟ್ ಸೈಡಿಗೆ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆಗಿದ್ರೆ ದಟ್ ವಿಲ್ ಬಿ ಆಕ್ಸಿಡೇಷನ್, ಕಡಿಮೆ ಆಗಿದ್ರೆ ದಟ್ ವಿಲ್ ಬಿ ರಿಡಕ್ಷನ್. ಸಪ್ರೇಟಾಗಿ 2 ಈಕ್ವೇಶನ್ ಸಿಗುತ್ತೆ. ಆ 2 ಈಕ್ವೇಶನ್ಸ್ನ ನೀವು ಈಗ ಫಸ್ಟು ಅಲ್ಲಿರೋಂಥ ಎಲಿಮೆಂಟ್ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ವಾಟ್ ಯು ಹ್ಯಾವ್ ಟು ಡೂ? ರಿಡಕ್ಷನ್ ರಿಯಾಕ್ಷನ್ ತಗೊಳ್ಳಿ, ಎಷ್ಟು ಯೂನಿಟ್ ರೆಡ್ಯೂಸ್ ಆಗಿದೆ ಅನ್ನಂದ್ರೆ ಎಷ್ಟು ಆಕ್ಸಿಡೇಷನ್ ನಂಬರ್ ಕಡಿಮೆ ಆಗಿದೆ ಅಷ್ಟು ಯೂನಿಟ್ನ ರಿಡಕ್ಷನ್ ರಿಯಾಕ್ಷನ್ನಲ್ಲಿ ಬರ್ಕೊಳ್ತೀರಾ. ಆಕ್ಸಿಡೇಷನ್ ರಿಯಾಕ್ಷನ್ ತಗೊಂಡು ಎಷ್ಟು ನಂಬರ್ ಆಕ್ಸಿಡೈಸ್ ಆಗಿದೆ, ಎಷ್ಟು ಯೂನಿಟ್ ಆಕ್ಸಿಡೈಸ್ ಆಗಿದೆ ಅನ್ನೋದನ್ನ ಬರ್ಕೊಳ್ತೀರಾ. ದೆನ್ ಯು ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ದ ಥಿಂಗ್ಸ್. ರಿಡಕ್ಷನ್ ಯೂನಿಟ್ ಇಂದ ಆಕ್ಸಿಡೈಸ್ನ ಮಲ್ಟಿಪ್ಲೈ ಮಾಡ್ತೀರಾ, ಆಕ್ಸಿಡೈಸ್ ಯೂನಿಟ್ ಇಂದ ರಿಡಕ್ಷನ್ ರಿಯಾಕ್ಷನ್ನ ಮಲ್ಟಿಪ್ಲೈ ಮಾಡ್ತೀರಾ. ಯು ವಿಲ್ ಗೆಟ್ ಒನ್ ಸಿಂಗಲ್ ರಿಯಾಕ್ಷನ್. ಈ ಪರ್ಟಿಕ್ಯುಲರ್ ಸಿಂಗಲ್ ರಿಯಾಕ್ಷನ್ ಏನು ಸಿಗುತ್ತೆ ಇಲ್ಲಿ ನೀವು ಇವಾಗ ಚೆಕ್ ಮಾಡ್ಕೊಬೋದು. ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್ ಎಕ್ಸೆಪ್ಟ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಫಸ್ಟು ಯಾವಾಗ್ಲೂ ಈಸಿ ಮೆಥಡ್ ಅಂದರೆ ಆಕ್ಸಿಡೇಷನ್ ನಂಬರ್ ಮೆಥಡ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂದಾಗ ಯು ಹ್ಯಾವ್ ಟು ಕೀಪ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಟು ದ ಲಾಸ್ಟ್. ಅದೆರಡು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ಕೆಮಿಕಲ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು ಈಸಿ ಆಗುತ್ತೆ. ಟು ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ವಾಟ್ ಯು ಹ್ಯಾವ್ ಟು ಡೂ? You have to go for the question whether they have mentioned it as acidic media or basic media. Acidic media mention ಮಾಡಿದ್ರೆ you have to add water molecule to the opposite side of oxygen. ಆಕ್ಸಿಜನ್ ರಿಯಾಕ್ಟೆಂಟ್ ಅಲ್ಲಿ ಇದ್ರೆ ವಾಟರ್ ಮಾಲಿಕ್ಯೂಲ್ನ ಪ್ರಾಡಕ್ಟ್ ಸೈಡಲ್ಲಿ ಆ್ಯಡ್ ಮಾಡ್ತೀಯ. ಎಷ್ಟು ಆ್ಯಡ್ ಮಾಡಬೇಕು? ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಆರ್ ದೇರ್, ದಟ್ ಮಚ್ ಆಫ್ ವಾಟರ್ ಮಾಲಿಕ್ಯೂಲ್ ಯು ಹ್ಯಾವ್ ಟು ಆ್ಯಡ್ ಟು ದ ಪ್ರಾಡಕ್ಟ್ ಸೈಡ್. ಯಾಕೆ ಅಂದರೆ ಒಂದು ವಾಟರ್ ಮಾಲಿಕ್ಯೂಲಲ್ಲಿ ಒಂದು ಆಕ್ಸಿಜನ್ ಇರುತ್ತೆ. ಸೊ ನಿಮಗೆ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟು ರೆಸ್ಪೆಕ್ಟಿವ್ ವಾಟರ್ ಮಾಲಿಕ್ಯೂಲ್ನ ಆಪೋಸಿಟ್ ಸೈಡಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡಿರ್ತೀರ, ಅಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಏನಿದೆ ಅಂತ ನೋಡಿಕೊಂಡು ವಾಟರ್ ಮಾಲಿಕ್ಯೂಲ್ ಇರೋ ಆಪೋಸಿಟ್ ಸೈಡಲ್ಲಿ ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಫೈನಲ್ ಈಕ್ವೇಷನ್. In this final equation, everything is balanced. Every element is balanced. You people may check that. Okay. So this is the simple method. Don't get confused. Step by step marta hogi, it will be easy. Thank you.